ವರ್ಷದಂತೆ ಈ ವರ್ಷನೂ ಕೂಡ ಅಂಬೇಡ್ಕರ್ ಜಯಂತಿಯ ಹಿಂದಿನ ದಿವಸ ತಾರೀಖು 13ನೇ ತಾರೀಕು ಗ್ರಾಮ ವಾಸ್ತವನ್ನ ಮಾಡಿಕೊಂಡು ಹಲವಾರು ವರ್ಷಗಳಿಂದ ಬಂದಿರತಕ್ಕಂಥದ್ದು. ಈ ವರ್ಷನೂ ಕೂಡ ಅದೇ ರೀತಿ ಮಾಡಿ ಈ ಊರಲ್ಲಿ ಸ್ವಲ್ಪ ಸಮಸ್ಯೆ ಇದ್ದಿದ್ದನ್ನ ಸರಿಪಡಿಸಿ ಎಲ್ಲರೂ ಒಟ್ಟಾಗಿ ಹೋಗ್ಬೇಕು, ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಬಹುದಿನಗಳಿಂದ ಮನೆ ಕಟ್ಟಿ ಅವ್ರಿಗೆ ಕಟ್ಟಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಅವ್ರಿಗೆ ಮನೆ ಕಟ್ಟಕ್ಕೆ ಒಂದು ಅವಕಾಶ, ಯಾರ್ಯಾರಿಗೆ ಹಕ್ಕುಪತ್ರ ಸಿಕ್ಕಿ ಮನೆ ಕಟ್ಕೊಂಡಿಲ್ಲ ಅಥವಾ ಮನೆ ಇಲ್ಲ ಅವ್ರೆಲ್ರಿಗೂ ಕೊಡ್ತಕ್ಕಂಥ ಸೌಕರ್ಯ ಒದಗಿಸ್ತಕ್ಕಂಥದ್ದನ್ನ ತಾಲೂಕು ಆಡಳಿತ ನಾವೆಲ್ಲ ಸೇರಿ ಮಾಡ್ತೀವಿ. ಇದರಲ್ಲಿ ಯಾರೇ ಅವ್ರ ಪರ ಇವ್ರ ಪರ ಅನ್ನೋ ಪ್ರಶ್ನೆನೇ ಇಲ್ಲ. ಇಲ್ಲಿ ಯಾರೋ ಒಬ್ರು ಅವರ ವೈಯಕ್ತಿಕವಾಗಿ ಇಬ್ರು ಒಂದಾಗ್ದಂಗೆ ನೋಡ್ಕೋತಾವ್ರೆ. ಆ ರೀತಿ ಯಾರ್ಯಾಕೆ ಬಿಡಲ್ಲ. ಊರು ಒಂದ್ ಮೇಲೆ ಪರ ವಿರೋಧ ಇರ್ತದೆ, ಆದ್ರೆ ಕಾನೂನು ಎಲ್ರಿಗೂ ಒಂದೇ ಅನ್ನೋದನ್ನ ನಾವ್ಯಾರು ಮರಿಬಾರ್ದು. ನಾವು ಯಾರ ಪರ ಇರಬೇಕು ಅಂದ್ರೆ ಸೌಕರ್ಯ ವಂಚಿತರಾಗಿರ್ತಕ್ಕಂಥ ಪರವಾಗಿರ್ಬೇಕು, ಬಡವ್ರ ಪರ ಇರಬೇಕು. ಸೌಕರ್ಯಗಳು ಪ್ರತಿಯೊಬ್ಬ ಜನಾಂಗದಲ್ಲೂ ಕೂಡ ಸೌಕರ್ಯ ವಂಚಿತರಾಗಿರ್ತಾರೆ ಅಥವಾ ತೊಂದರೆಯಲ್ಲೂ ಇರ್ತಾರೆ, ಬಡವರು ಆಗಿರ್ತದೆ. ಅವರೆಲ್ಲರಿಗೂ ಕೂಡ ನ್ಯಾಯ ಕೊಡ್ತಕ್ಕಂಥದ್ದನ್ನ ನಾನು ತಾಲೂಕು ಆಡಳಿತ ಸೇರಿ ಮಾಡ್ಕೊಡ್ತೀವಿ ಅಂತಕ್ಕಂಥ ಈ ಸಂದರ್ಭ ಹೇಳ್ತೀವಿ. ನಾಳೆ ನಡೀತಕ್ಕಂಥ 135ನೇ ಒಂದು ಅಂಬೇಡ್ಕರ್ ಜಯಂತಿಗೆ ಅಂಬೇಡ್ಕರ್ ಪುತ್ಥಳಿನ ಮಾಡಿ ಅದಕ್ಕೆ ಗೋಪುರವನ್ನ ನಿರ್ಮಾಣ ಮಾಡೋದಕ್ಕೆ ನಿಲ್ಸಿದ್ರು. ಅದನ್ನು ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಗೆ ಅನಾವರಣ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಅಂಬೇಡ್ಕರ್ ಭವನವನ್ನ ಅರ್ಧಕ್ಕೆ ನಿಲ್ಸಿದ್ರು. ನಾನು ಪ್ರಾರಂಭ ಮಾಡಿದ್ದನ್ನು ಅದನ್ನ ನಿಲ್ಸಿ ಮರದಲ್ಲೇ ನಿಲ್ಸಿದ್ರು. ಅದಕ್ಕೂ ಕೂಡ ಈಗ 3.5 ಕೋಟಿ ಹಣವನ್ನ ಸರ್ಕಾರ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳಿಗೆ, ಮಾಧವಪ್ಪನವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡೋದಕ್ಕೆ ಹಣ ಕೊಡ್ತೀವಿ ಅಂತ ಅಸೆಂಬ್ಲಿನೇ ಭರವಸೆ ಕೊಟ್ಟಿದ್ದಾರೆ. ಇನ್ನೊಂದು 5-6 ತಿಂಗಳೊಳಗಡೆ ಈಗಾಗಲೇ ಟೆಂಡರ್ ಆಗಿದೆ. ನಾಳೆ ಅದು ಗುದ್ಲಿ ಪೂಜೆನೂ ಇದೆ. ಅದು ಪೂರ್ಣವಾಗಿ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಇದು ನಾನು ಯಾವಾಗ್ಲೂ ಕೂಡ ದಲಿತರ ಮನೆ ವಾಸ್ತವ ಮಾಡ್ತಕ್ಕಂಥದ್ದು ನಾನು ಸಂಪ್ರದಾಯ. ಇದರಲ್ಲಿ ಮನೆ ಕಟ್ಟಕ್ಕೆ ಬಿಟ್ಟಿರ್ಲಿಲ್ಲ. ಇದು ನಾನು ಬರೋದಕ್ಕಿಂತ ಮುಂಚೆನೂ ನನಗೆ ಗೊತ್ತಿರೋ ಒಂದು 25-30 ವರ್ಷದಿಂದನೂ ಮೊದಲು ಮನೆ ಇತ್ತು ಇಲ್ಲಿ. ನಾವೇ ತೀರ್ಮಾನ ಮಾಡಿದಾಗ ಮನೆ ಇದ್ದಿದ್ದನ್ನ ನಾವು ಮನೆಯನ್ನ ಕೆಡಿಸಿ ಮನೆಯನ್ನ ತೆಗೆದಾಕಕ್ಕೆ ಆಗಲ್ಲ. ಬೇರೆಯವರಿಗೆ ನಮಗೂ ಕೊಡ್ಬೇಕು, ಅವ್ರಿಗೆ ಕೊಟ್ಟಂಗೆ ಅಂತ ಇದ್ವಿ. ನಿಮ್ಗೂ ಕೊಡ್ತೀವಿ, ಯಾರಿಗಿಲ್ಲ ಅನ್ನೋರು ಇದನ್ನ ಒಂದು ಐಡೆಂಟಿಫೈ ಮಾಡಿ ಅಂತ PDOಗೆ ಇದನ್ನ ಮಾಡಿದ್ವಿ. ಅವ್ರಿಗೆ ನಮಗೆ ಗ್ರಾಂಟ್ ಆಗಿತ್ತು ಅಂತ ಹೇಳಿ 37 ಜನದ ಗ್ರಾಂಟ್ ಸರ್ಟಿಫಿಕೇಟ್ ಕೊಟ್ಟಿದ್ರು. ಕಾನೂನು ಏನ್ ಹೇಳ್ತದೆ ಅಂದ್ರೆ ಗ್ರಾಂಟ್ ಆದ 2 ವರ್ಷದಲ್ಲಿ ಅವರು ಮನೆ ಕಟ್ಕೋಬೇಕು, ಉಪಯೋಗಿಸ್ಕೋಬೇಕು ಅಂತಿದೆ. ಆದ್ರೂ ಕಟ್ಕೊಂಡಿರ್ಲಿಲ್ಲ ಅಥವಾ ಅದು ಉಪಯೋಗಿಸ್ಕೊಂಡಿಲ್ಲ. ಈಗಾಗಲೇ ಒಂದು ಸರ್ವೆ ಮಾಡಿ ಯಾರಾಗಿ ನಿಜವಾಗಿ 37 ಜನದಲ್ಲಿ ಮನೆ ಇಲ್ಲ, ಅವ್ರು ಎಲ್ರಿಗೂ ಮನೆ ಇಲ್ಲದೆ ಇದ್ದವ್ರಿಗೆ ಸೈಟ್ ನ ಕೊಡ್ತಕ್ಕಂಥದ್ದು ಜವಾಬ್ದಾರಿ ತಾಲೂಕು ಆಡಳಿತ ನಾನು ಅಂತಕ್ಕಂಥದ್ದನ್ನ ಸರ್ಕಾರಕ್ಕೂ ಗಮನಕ್ಕೆ ತಂದಿದ್ದೀವಿ. ಅದನ್ನ ಮಾಡೂ ಕೊಡ್ತೀವಿ. ಯಾರೇ ನಮ್ಗೆ ಯಾರು ದ್ವೇಷಗಳಲ್ಲ, ಏನೂ ಅಲ್ಲ, ಅದು ಒಳ್ಳೇದಾಗ್ತದೆ. ಆಮೇಲೆ ನಾಳೆ ಈ ಅಂಬೇಡ್ಕರ್ ಪುತ್ಥಳಿಯ ಅನಾವರಣ ಮತ್ತು ಆ ಗೋಪುರವನ್ನ ಉದ್ಘಾಟನೆ ಮತ್ತು ಅಂಬೇಡ್ಕರ್ ಭವನದ ಪ್ರಾರಂಭ, ದಯಮಾಡಿ ಅಂಬೇಡ್ಕರ್ ಭವನದ ಶಂಕುಸ್ಥಾಪನೆ ನೀವು ಮತ್ತು ನಿಮ್ ಜೊತೆ ಎಲ್ಲ ಇಡೀ ತಾಲೂಕಾದ್ಯಂತ ಪ್ರತಿಯೊಬ್ಬರು ಬರಬೇಕು. ಅಂಬೇಡ್ಕರ್ ಭವನ ಅಂತಂದ್ರೆ ಒಬ್ಬರಿಗೆ ಅಂತ ಅಲ್ಲ, ಅಂಬೇಡ್ಕರ್ ಭವನ ಅಂದ್ರೆ ತಾಲೂಕಿಗೆ ಪ್ರತಿಯೊಬ್ಬರು ಸಮುದಾಯದವರು ಬಂದು ಅದು ಭಾಗವಹಿಸಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ಮಾಡ್ಕೊಡ್ಬೇಕು. ತಾಲೂಕು ಆಡಳಿತ ಚೆನ್ನಾಗಿ ಮಾಡಿದ್ದಾರೆ, ವಿಶೇಷವಾಗಿ ಕಾಣ್ತಾ ಇದೆ. ಎಲ್ಲರೂ ಬನ್ನಿ, ನೋಡಿ, ಆನಂದಿಸಿ ಅದಕ್ಕೆ ಯಶಸ್ವಿ ಮಾಡ್ಕೊಡಿ. ಥ್ಯಾಂಕ್ ಯು.